ಒಂದು ಸಿಂಪಲ್ ಮೇಕಪ್ ಲುಕ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಐ ಡೋಂಟ್ ಹ್ಯಾವ್ ಟು ವೇಟ್. ಸಿ ಒನ್ ಪಂಪ್ ಆ್ಯಂಡ್ ಸಿ ಹೌ ಇಟ್ ವರ್ಕ್ಸ್ ಫಾರ್ ಯು. ಲೆಸ್ ಇಸ್ ಮೋರ್ ಅಂತ ಹೇಳ್ಬಿಟ್ಟು, ಬಟ್ ಫಾರ್ ಮೀ ಲೆಸ್ ಇಸ್ ಲೆಸ್. ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಫೀಚರ್ಸ್ ಇನ್ ಅವರ್ ಫೇಸ್. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಅನುಶ್ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಸ್ ಪ್ರಾಮಿಸ್, ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಮೇಕಪ್ ವಿಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಬಿಕಾಸ್ ತುಂಬ ದಿನ ಆಗಿತ್ತು, ನನಗೆ ರಿಯಲೈಸ್ ಆಯಿತು ನಾನು ಮೇಕಪ್ ವಿಡಿಯೋನೇ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಸಿಂಪಲ್ ಮೇಕಪ್ ಲುಕ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸಿಂಪಲ್ ಅಲ್ಲ, ಒಂದು ವರ್ಡ್ ಏನಿದೆ ಅದು ನನ್ನ ಡಿಕ್ಷನರಿಲಿ ವೆರಿ ಡಿಫಿಕಲ್ಟ್ ಟು ಎಕ್ಸಿಸ್ಟ್ ಇನ್ ಮೈ ಮೇಕಪ್ ರೂಟೀನ್. ಬಟ್ ಎನಿವೇಸ್, ಲೆಟ್ಸ್ ಟ್ರೈ. ಆ್ಯಂಡ್ ಆಲ್ಸೋ ನೀವು ಕೂಡ ಕೆಲವು ಪ್ರಾಡಕ್ಟ್ನ ಸಜೆಸ್ಟ್ ಮಾಡಿದ್ರಿ. ಸೊ ನೀವು ಸಜೆಸ್ಟ್ ಮಾಡಿದ್ರಲ್ಲಿ ನನ್ನ ಹತ್ರ ಯಾವ್ಯಾವ ಪ್ರಾಡಕ್ಟ್ಸ್ ಇದೆ, ಸೊ ಅದನ್ನು ನಿಮಗೆ ತೋರಿಸ್ತೀನಿ. ಅದು ಬಿಟ್ಟು ನನ್ನ ಫೇವ್ರೆಟ್ ಪ್ರಾಡಕ್ಟ್ಸ್ ಯಾವುದಿದೆ, ಸೊ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋಲಿ ಹೇಳಿದ್ದೆ. ಆ್ಯಂಡ್ ಲಾಸ್ಟ್ ಟೈಮ್ ನಿಮಗೆ ಗೊತ್ತು, ನಂದು ಲೆನ್ಸ್ ಒಂದು ಜುಗಾಡ್ ಆಗಿತ್ತು ಅಂತ ಹೇಳ್ಬಿಟ್ಟು. ಒಂದು ಲೆನ್ಸ್ ಕರೆಕ್ಟ್ ಆಗಿತ್ತು, ಇನ್ನೊಂದು ಲೆನ್ಸ್ ಕರೆಕ್ಟಾಗಿ ವರ್ಕ್ ಮಾಡ್ತಿರ್ಲಿಲ್ಲ ಅಂತ. ಸೊ ಅದೇ ಬ್ರ್ಯಾಂಡ್ದು ಇನ್ನೊಂದು ಆರ್ಡರ್ ಮಾಡಿದ್ದೀನಿ. ನನ್ನ ಧೈರ್ಯ ನೋಡಿ, ದುಡ್ಡು ವೇಸ್ಟ್ ಮಾಡಿಕೊಂಡು ಮತ್ತೆ ಅದನ್ನ ಆರ್ಡರ್ ಮಾಡೋದಕ್ಕೆ. ಕಲರ್ ಇಷ್ಟ ಆಯ್ತು. ಅಂಡ್ ಇನ್ನೊಂದೇನಂತಂದ್ರೆ ತುಂಬಾ ಜನ ನನಗೆ ಸೈಟ್ ಇದೆ ಆಯ್ತಾ, ಲೈಕ್ ವಿತೌಟ್ ಗ್ಲಾಸಸ್ ಐ ಕಾಂಟ್ ಸಿ. ಯಾ ಐ ಆಮ್ ಬ್ಲೈಂಡ್. ನೋ ಕಾಮೆಂಟ್ಸ್. ಹಾಗಾಗಿ ನಾನು ಲೆನ್ಸ್ ಹಾಕೋಬೇಕಾಗತ್ತೆ. ಅಂಡ್ ನನಗೆ ಲೈಟ್ ಶೇಡ್ ಲೆನ್ಸ್ ಸಿಗಲ್ಲ. ಟ್ರಾನ್ಸ್ಪರೆಂಟ್ ಹಾಕೊಂಡ್ರೆ ಬೇಕಾದ್ರೆ ಹಾಕೋಬೇಕಾದ್ರೆ ಕಾಣಿಸಲ್ಲ. ಸೊ ಹಾಗಾಗಿ ನಾನು ಕಲರ್ ಲೆನ್ಸ್ ಯೂಸ್ ಮಾಡೋದು. ಲಾಸ್ಟ್ ಟೈಮಿಂದ ನಾನು ಯೂಸ್ ಮಾಡ್ತಿದ್ದಂತ ಬ್ರೌನ್ ಕಲರ್, ಗ್ರೀನ್ ಕಲರ್ ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ಲಾಸ್ಟ್ ಟೈಮ್ ಐ ಹ್ಯಾಡ್ ಟು ಬೈ ಬ್ಲೂ ಕಲರ್, ಬಿಕಾಸ್ ಪವರ್ ಲೆನ್ಸ್ ಬೇಕೇ ಬೇಕಲ್ವಾ. ಹಾಗಾಗಿ ನಾನು ಬೇರೆ ಬ್ರ್ಯಾಂಡಿಂದ ಆರ್ಡರ್ ಮಾಡಬೇಕಾಯ್ತು. ಬಿಕಾಸ್ ನಾನು ಯೂಸ್ ಮಾಡ್ತಿದ್ದಂಥ ರೆಗ್ಯುಲರ್ ಬ್ರ್ಯಾಂಡ್ ಅವರು ನಾನು ಹಾಕ್ತಿದ್ದ ಕಲರ್ದು ನನ್ನ ಒಂದು ಪವರಲ್ಲಿ ದೇ ಆರ್ ನಾಟ್ ಮ್ಯಾನುಫ್ಯಾಕ್ಚರಿಂಗ್ ಎನಿಮೋರ್. ಯಾವಾಗ ಚೆಕ್ ಮಾಡಿದ್ರು ಔಟ್ ಆಫ್ ಸ್ಟಾಕ್ ಬರುತ್ತೆ. ಸೊ ಹಾಗಾಗಿ ಐ ಹ್ಯಾಡ್ ಟು ರಿಸ್ಕ್ ಆ್ಯಂಡ್ ಚೇಂಜ್ ಮೈ ಬ್ರ್ಯಾಂಡ್ ನಾವು. ದಿಸ್ ಇಸ್ ನಾಟ್ ಅ ಬ್ಯಾಡ್ ಬ್ರ್ಯಾಂಡ್, ಬಟ್ ಆದರೂ ಐ ಡೋಂಟ್ ನಮ್ ನಾಟ್. ಲಾಸ್ಟ್ ಟೈಮ್ ಕ್ವಾಲಿಟಿ ಇಷ್ಟ ಆಗಿಲ್ಲ, ಬಟ್ ದಿಸ್ ಟೈಮ್ ಅಗೇನ್ ಲೆಟ್ ಮೀ ಟ್ರೈ ಫಾರ್ ದ ಒನ್ ಲಾಸ್ಟ್ ಟೈಮ್ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿದ್ದೀನಿ. ಸೊ ಇವತ್ತು ನಾನು ಯೂಸ್ ಮಾಡ್ತಿರೋದು ಸಾಫ್ಟ್ ಲೆನ್ಸ್ ಇಂದ ಮಿನಿ ಬ್ರೌನ್ ಕಾಂಟ್ಯಾಕ್ಟ್ ಲೆನ್ಸ್. ದಿಸ್ ಇಸ್ ಅ ಇಯರ್ಲಿ ಕಾಂಟ್ಯಾಕ್ಟ್ ಲೆನ್ಸ್. ನಾನು ಪೇ ಮಾಡಿದ್ದು 1795, ಬಟ್ ನನ್ನ ರೆಗ್ಯುಲರ್ ಕಾಂಟ್ಯಾಕ್ಟ್ ಲೆನ್ಸ್ ಇನ್ನೂ ಎಕ್ಸ್ಪೆನ್ಸಿವ್ ಇರುತ್ತೆ. ಹವೆವರ್, ಸೊ ದಿಸ್ ಇಸ್ ಮೈ ಸೆಕೆಂಡ್ ಬಾಕ್ಸ್. ನೀವು ಇದನ್ನು ನಾಟ್ ಯೆಟ್ ಯೂಸ್ ಮಾಡೋಕೆ ಹೋಗ್ಬೇಡಿ. ಸೊ ಯೂಶ್ವಲಿ ನಾನು ಯೂಸ್ ಮಾಡೋದು ಸ್ವಾತಿ ಲೆನ್ಸ್. ಅವ್ರದ್ದು ಲೆನ್ಸ್ ಚೆನ್ನಾಗಿರುತ್ತೆ, ಬಟ್ ದೇ ಹ್ಯಾವ್ ಸ್ಟಾಪ್ ಮ್ಯಾನುಫ್ಯಾಕ್ಚರಿಂಗ್ ಮೈ ಶೇಡ್ ಆಸ್ ಐ ಸೆಟ್. ಬಿಫೋರ್ ಸ್ಟಾರ್ಟಿಂಗ್ ಮೈ ಮೇಕಪ್ ನಾನು ಪ್ರತಿ ಸಲ ಏನು ಒಂದು ಕೆಲಸ ಮಾಡ್ತೀನಿ ಅಂತಂದರೆ, ಒಂದು ನನ್ನ ಬ್ಯೂಟಿ ಬ್ಲೆಂಡರ್ನ ವೆಟ್ ಮಾಡುವಂಥದ್ದು. ಸೊ ಕೆಲವು ಸಲ ಹೇಗೆ ಅಂತಂದರೆ ಸೋಪ್, ಬಾಡಿ ವಾಶ್, ಶ್ಯಾಂಪು ಯಾವುದ್ರಲ್ಲಾದರೂ ಆಯಿತು, ಐ ಜಸ್ಟ್ ವಾಶ್ ಇಟ್ ಆಫ್. ಬಿಕಾಸ್ ಲಾಸ್ಟ್ ಟೈಮ್ ಕೂಡ ನಾನು ಯೂಸ್ ಮಾಡ್ತೀನಿ. ಯು ಕ್ಯಾನ್ ಸಿ ದ ಲಿಟಲ್ ಸ್ಟೇನ್, ಅಂದರೆ ಫೌಂಡೇಶನ್ ಸ್ಟೇನ್. ಬಟ್ ಆದ್ರೂ ಲೈಕ್ ಕೀಪ್ ವಾಷಿಂಗ್ ಇಟ್ ಆಫ್ಟರ್ ಎವ್ರಿ ಯೂಸ್ ಆರ್ ಲೈಕ್ ಆಫ್ಟರ್ 2 uses. ಸೊ ಅದು ವೆಟ್ಟಿದ್ರೆ ಡ್ಯಾಂಪ್ ಆಗಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಇಟ್ ಆಲ್ಸೋ ಸೆಟ್ಸ್ ದ ಮೇಕಪ್ ವೆರಿ ವೆಲ್. ಸೆಕೆಂಡ್ ಥಿಂಗ್ ಏನಂದರೆ, ಕೀಪ್ ಅ ಟವಲ್. ಲೈಕ್ ಇಫ್ ಯು ವೇರಿಂಗ್ ಅ ಕಾಂಟ್ಯಾಕ್ಟ್ ಲೆನ್ಸ್ ಆರ್ ಈವನ್ ಇಫ್ ಯು ಆರ್ ಯೂಸಿಂಗ್ ದಿಸ್, ಅವಶ್ಯಕತೆ ಬೀಳುತ್ತೆ, ಟವಲ್ ಅಥವಾ ಟಿಶ್ಯೂಸ್ ಇಟ್ಕೊಳ್ಳಿ. ದ ಥರ್ಡ್ ಥಿಂಗ್ ದಟ್ ಐ ಡೂ ಇಸ್ ಫೇಶಿಯಲ್ ಹೇರ್ ಏನಿದೆ, ನನ್ನ ಐಬ್ರೋಸ್ ಗ್ರೋತ್ ನೋಡಿರ್ಬೋದು, ಇಲ್ಲೂ ಸ್ವಲ್ಪ ಹೇರ್ ಗ್ರೋತ್ ಆಗ್ತಿರ್ಬೋದು. ಇವತ್ತು ನನ್ನ ಸ್ಕಿನ್ ಅಪಾಯಿಂಟ್ಮೆಂಟ್ ಇದೆ, ನಂದು ಸ್ಕಿನ್ ಪೀಲಿಂಗ್ ಇದೆ. ಸೊ ಹಾಗಾಗಿ ನಾನು 3 days ಬಿಫೋರ್ ನನ್ನ ಸ್ಕಿನ್ ಮೇಲೆ ಯಾವುದೇ ಥರ ಎಕ್ಸ್ಪೆರಿಮೆಂಟ್ ಮಾಡೋಂಗಿಲ್ಲ. ಸೊ ಹಾಗಾಗಿ ನಾನು ನನ್ನ ಫೇಶಿಯಲ್ ಹೇರ್ನ ಇವತ್ತು ರಿಮೂವ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಅದರ್ವೈಸ್ ಐ ವುಡ್ ಹವ್ ಡನ್ ಇಟ್. ಸೊ ಫಸ್ಟ್ ಕಾಂಟ್ಯಾಕ್ಟ್ ಲೆನ್ಸ್ನ ಹಾಕೊಳ್ಳೋಣ. ನೀವು ನನ್ನ ಕಲರ್ನ ನೋಡ್ಬೋದು ಕಾಂಟ್ಯಾಕ್ಟ್ ಲೆನ್ಸ್ದು. ದಿಸ್ ಒನ್ಸ್ ಪ್ರಿಟಿ ಕಂಫರ್ಟೇಬಲ್. ಸೊ ಇದನ್ನು ಹಾಕೊಂಡು ನೋಡೋಣ ಇದು ಕಂಫರ್ಟೇಬಲ್ ಆಗಿದೆಯಾ ಅಂತ. ಸೋ ಫಾರ್ ಇಟ್ ಇಸ್ ಕಂಫರ್ಟೇಬಲ್. ನಾನು ಮೇಕಪ್ ಮಾಡ್ತಿರ್ಬೇಕಾದ್ರೆ ಏನೋ ಅನ್ಕಂಫರ್ಟಬಲ್ ಫೀಲ್ ಆದರೆ ನಾನು ನಿಮಗೆ ಹೇಳ್ತೀನಿ. ಬ್ರ್ಯಾಂಡ್ಗೂ ಕೂಡ ರೀಚ್ ಔಟ್ ಆಗಿ ನಾನು ಮೆಸೇಜ್ ಮಾಡಿದ್ದೆ ದಟ್ ಈ ಥರ ಆರ್ಡ್ರ್ ಮಾಡಿದ್ದೆ, ಅನ್ಕಂಫರ್ಟಬಲ್ ಫೀಲ್ ಇದೆ ಅಂತ. ಬಟ್ ಅವ್ರು ಯಾವುದೇ ಥರ ಒಂದು ಆ್ಯಕ್ಷನ್ ತೊಗೊಳ್ಳಿಲ್ಲ, ರೆಸ್ಪಾನ್ಸ್ ಕೂಡ ಮಾಡಲಿಲ್ಲ. ಸೊ ದ್ಯಾಟ್ ವಾಸ್ ಅ ಲಿಟಲ್ ಡಿಸಪಾಯಿಂಟಿಂಗ್. ಇದು ಸ್ವಲ್ಪ ಸೆಟ್ ಆಗೋದಕ್ಕೆ ಟೈಮ್ ತೊಗೋತಿದೆ. ಒಂದ್ಸಲ ರಿಮೂವ್ ಮಾಡಿ ಹಾಕೊಂಡ್ರೆ ಇನ್ನೊಂದು ಚೆನ್ನಾಗಿ ಕುತ್ಕೊಳ್ಳುತ್ತೆ ಅನ್ಸುತ್ತೆ. ಸೊ ಲೆಟ್ಸ್ ರಿಮೂವ್ ಇಟ್ ಆ್ಯಂಡ್ ವೇರ್ ಇಟ್ ಅಗೇನ್. ಐ ಡೋಂಟ್ ನೋ ದಿಸ್ ಹ್ಯಾಪನ್ಸ್ ವಿತ್ ಆಲ್ ದೇರ್ ಕಾಂಟ್ಯಾಕ್ಟ್ ಲೆನ್ಸ್ ಆರ್ ಜಸ್ಟ್ ಒನ್ ಕಾಂಟ್ಯಾಕ್ಟ್ ಲೆನ್ಸ್. ಇದರಲ್ಲೂ ಇದು ಕರೆಕ್ಟಾಗಿ ಕುತ್ಕೋತಾ ಇಲ್ಲ. ಒಂದ್ಸಲ ಅನ್ಸುತ್ತೆ ಗೈಸ್, ಐ ಆಮ್ ವೆರಿ ಟಯರ್ಡ್ ಆಫ್ ವೇರಿಂಗ್ ಕಾಂಟ್ಯಾಕ್ಟ್ ಲೆನ್ಸ್. ಐ ಶುಡ್ ಜಸ್ಟ್ ಗೆಟ್ ಮೈ ಟ್ರೀಟ್ಮೆಂಟ್ ಡನ್ ಅಂತ ಹೇಳ್ಬಿಟ್ಟು. ಬಟ್ ಟ್ರೀಟ್ಮೆಂಟ್ ಈಸ್ ಮಚ್ ಸ್ಕೇರಿಯರ್. 2 ಸಲ ಏನು ಆರ್ಡ್ರ್ ಮಾಡಿದ್ದೆ, 2ರಿಂದ ಒಂದೊಂದು ಕಾಂಟ್ಯಾಕ್ಟ್ ಲೆನ್ಸ್ ಯೂಸ್ ಮಾಡಿದ್ದೀನಿ ಇವಾಗ. ಪ್ಲಮ್ದು ನಿಯಾಸಿನಮೈಡ್ ಟೋನರ್ನ ಯೂಸ್ ಮಾಡ್ತಾ ಇರೋದು. ಅದು ಡ್ರೈ ಆಗೋದಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತು. ಸೊ ಯೂಶ್ವಲಿ ನಾನು ಇದೇ ಟೋನರ್ನ ಯೂಸ್ ಮಾಡೋದು. ಅದು ಬಿಟ್ಟರೆ ದೆರ್ ಇಸ್ ಒನ್ ಮೋರ್, ರೀಕೋಡ್ದು ರೋಸ್ ಬ್ಲೂಮಿಂಗ್ ಟೋನಿಂಗ್ ಮಿಸ್ಟ್ ಅಂತ ಹೇಳ್ಬಿಟ್ಟಿದೆ.
ಸೊ ಐ ಲೈಕ್ ದಿಸ್ ಒನ್ ಆಲ್ಸೋ. ದೀಸ್ ಆರ್ ಮೈ ವೆರಿ ಗೋ ಟು ಟೋನರ್ಸ್ ಅಂತ ಹೇಳ್ಬೋದು. ಸೊ ನೀವು ಕೂಡ ಇದ್ರಲ್ಲಾದ್ರೂ ಒಂದು ಬೈ ಮಾಡ್ಬೋದು. ಆಲ್ಮೋಸ್ಟ್ ಡ್ರೈ ಆಗಿದೆ, ಇನ್ನು ಸ್ವಲ್ಪ ಡ್ರೈ ಆಗಬೇಕು. ಸೊ ಯೂಶಲಿ ಮೇಕಪ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಸ್ಕಿನ್ ಕೇರ್ಗೆ ಎನಫ್ ಟೈಮ್ನ ಕೊಡಬೇಕು. ದಟ್ ಈಸ್ ವೇರ್ ಯುವರ್ ಸ್ಕಿನ್ ವಿಲ್ ಸೆಟ್ ವೆಲ್ ಆ್ಯಂಡ್ ಯಾವುದೇ ಥರ ಸ್ಕಿನ್ ಇಶ್ಯೂಸ್ ಆಗಲ್ಲ. ಡೋಂಟ್ ಲೈಕ್ ಆಯಿಲ್ ಬೇಸ್ಡ್ ಪ್ರಾಡಕ್ಟ್ಸ್, ಬಟ್ ಈಗ ವಿಂಟರ್ ನಡೀತಾ ಇರೋದ್ರಿಂದ ನನಗೆ ಆಯಿಲ್ ಬೇಸ್ಡ್ ಪ್ರಾಡಕ್ಟ್ಸ್ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ರೀಸೆಂಟ್ಲಿ ನನ್ನ ಸ್ಕಿನ್ ಕನ್ಸಲ್ಟೇಷನ್ ತೊಗೊಂಡಿದ್ದೆ ಅಂತ ಗೊತ್ತಿರ್ಬೋದು. ಸೊ ನಾನು ಕಾಯಂ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ. ಸೊ ಇದೊಂದು ಆ್ಯಕ್ಚುಲಿ ಅವ್ರು 2 ಕೊಟ್ಟಿದ್ರು. ಸೊ ಲಾಸ್ಟ್ ಒನ್ ನನಗೆ ವರ್ಕೌಟ್ ಆಗಿಲ್ಲ. ಆಮೇಲೆ ನಾನು ಹೇಳಿ ಇಟ್ಸ್ ನಾಟ್ ವರ್ಕಿಂಗ್ ಔಟ್ ವೆಲ್ ಫಾರ್ ಮಿ ಅಂತ. ಸೊ ದೆನ್ ದೇ ಸಜೆಸ್ಟೆಡ್ ಮಿ ದಿಸ್. ಸೊ ದಿಸ್ ಇಸ್ ವರ್ಕಿಂಗ್ ವೆಲ್ ಫಾರ್ ಮಿ ಬಿಕಾಸ್ ತುಂಬ ಚೆನ್ನಾಗಿ ಸ್ಕಿನ್ನ ಮಾಯ್ಶ್ಚರೈಸ್ ಮಾಡುತ್ತೆ. ಅದನ್ನು ಸ್ವಲ್ಪ ತೊಗೋತಾ ಇದ್ದೀನಿ. ನೋಡಿ, ಉಗುರಿದ್ರೆ ಈ ಥರ ತೊಗೋಬೋದು. ಐ ಯೂಸ್ ಮೈ ನೀಡ್ಸ್ ಲೈಕ್ ದಿಸ್. ಸೊ ನೆಕ್ಸ್ಟ್ ಇವಾಗ ನಾನು ಮಾಯ್ಶ್ಚರೈಸ್ ಮಾಡ್ತಾ ಇದ್ದೀನಿ. ನಾನು ಯಾವಾಗಲೂ ಮುಂಚೆ ಮಾಯ್ಶ್ಚರೈಸಿಂಗ್ನ ಇಗ್ನೋರ್ ಮಾಡ್ತಿದ್ದೆ. ನಿಮ್ಮದು ಫೌಂಡೇಶನ್ ಬೇಸಿಂಗ್ ಇದೆ, ಅದು ಚೆನ್ನಾಗಿ ಸೆಟ್ ಆಗೋದಕ್ಕೆ ಸ್ಕಿನ್ನ ಮಾಯ್ಶ್ಚರೈಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಇವಾಗ ಮಾಯ್ಶ್ಚರೈಸರ್ ಡ್ರೈ ಆಗೋದಕ್ಕೆ ಮತ್ತು ಸ್ಕಿನ್ನಿಗೆ ಅಬ್ಸಾರ್ವ್ ಆಗೋದಕ್ಕೆ ಸ್ವಲ್ಪ ಟೈಮ್ ಕೊಡಬೇಕು. ನನಗೆ ಎಲ್ಫ್ ಗ್ರಿಪ್ ಪ್ರೈಮರ್ನ ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದರು. ಯೂಶಲಿ ಪ್ರೈಮರ್ನ ನಾನು ಮೇಕಪ್ ಮಾಡಬೇಕಾದ್ರೆ ಯೂಸ್ ಮಾಡಲ್ಲ ನನ್ನ ರೆಗ್ಯುಲರ್ ಮೇಕಪ್ಪಲ್ಲಿ. ಬಟ್ ದೆನ್ ಐ ಹ್ಯಾವ್ ದಿಸ್ ಒನ್ ಪ್ರೈಮರ್. ಸೊ ದಿಸ್ ಇಸ್ ಫ್ರಮ್ ರೀಕೋಡ್. ಸೊ ಇದು ಪರ್ಫೆಕ್ಟ್ ಗ್ರಿಪ್ ವಾಟರ್ ಪ್ರೂಫ್ ಪ್ರೈಮರ್ ಅಂತಲೇ ಹೇಳ್ಬೋದು. ಸೊ ದಿಸ್ ಇಸ್ ದಟ್ ಒನ್ ಪ್ರಾಡಕ್ಟ್ ಗ್ರಿಪ್ಪಿಗೆ ಅಂತ ಹೇಳ್ಬಿಟ್ಟು ನಾನು ಯೂಸ್ ಮಾಡೋದು. ಯೂಶಲಿ ಯೂಸ್ ಮಾಡಲ್ಲ, ಬಟ್ ಯೂಸ್ ಮಾಡಿದ್ರೆ ಅಥವಾ ಲೈಕ್ ಇಫ್ ಐ ಹ್ಯಾವ್ ಟು ಸಜೆಸ್ಟ್ ಯು ದಿಸ್ ಒನ್ ಯು ಕ್ಯಾನ್ ಟ್ರೈ. ಸೊ ದಿಸ್ ಇಸ್ ನಾಟ್ ಅ ಪಾರ್ಟ್ ಆಫ್ ಮೇಕಪ್, ಬಟ್ ರೆಗ್ಯುಲರ್ಲಿ ಯಾರು ನಿಮಗೆ ಇದನ್ನು ಹೇಳಲ್ಲ ಸನ್ಸ್ಕ್ರೀನ್ನ ಯಾವಾಗ ಯೂಸ್ ಮಾಡಬೇಕು ಅಂತ. ಸೊ ಸನ್ಸ್ಕ್ರೀನ್ನ ನಾನು ಮಾಯ್ಶ್ಚರೈಸರ್ ಆದಮೇಲೆ ಯೂಸ್ ಮಾಡ್ತೀನಿ. ದಿಸ್ ಇಸ್ ಫ್ರಮ್ ಅಕ್ವಾಲಜಿಕಾ. ಸನ್ನಲ್ಲಿ ಅಷ್ಟೊಂದು ಸುತ್ತಾಡ್ತೀರಾ ಅಂತಂದಮೇಲೆ ಯೂಸಿಂಗ್ ಸನ್ಸ್ಕ್ರೀನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಲ್ವಾ. ನಮ್ಮ ಮೇಕಪ್ ರೂಟೀನಲ್ಲಿ ಇದು ಒಂದು ಪಾರ್ಟ್ ಆಗಿರಬೇಕು. ಸೊ ಇವಾಗ ಲೆಸ್ ಯೂಸ್ ಮೈ ಸನ್ಸ್ಕ್ರೀನ್. ಆ್ಯಂಡ್ ದೇರ್ ಆರ್ ಡೇಸ್ ನಾನು ಸ್ವಲ್ಪ ಟೋನರ್ನ ಕೂಡ ಸ್ಕಿಪ್ ಮಾಡ್ತೀನಿ. ಬಿಕಾಸ್ ಎಲ್ಲರೂ ಅರ್ಜೆಂಟಾಗಿ ಎಲ್ಲರೂ ಹೋಗಬೇಕು ಅಂತ ಅಂದಾಗ ಅಂಥ ಟೈಮಲ್ಲಿ ನಾನು ದೇರ್ ಆರ್ ಟೈಮ್ಸ್ ಐ ಓನ್ಲಿ ಯೂಸ್ ಸನ್ಸ್ಕ್ರೀನ್ ಆ್ಯಂಡ್ ಅದ್ರ ಮೇಲೆ ಮೇಕಪ್ ಮಾಡ್ತೀನಿ. ಟ್ರೈ ನಾಟ್ ಟು ಸ್ಕಿಪ್ ಮಾಯ್ಶ್ಚರೈಸರ್ ಗೈಸ್. ತುಂಬ ಜನ ಹೇಳ್ತಾರೆ ಮನೆಯಿಂದ ಹೊರಡೋಕ್ಕಿಂತ ಅಟ್ಲೀಸ್ಟ್ 30 ಮಿನಿಟ್ಸ್ ಮುಂಚೆ ಸನ್ಸ್ಕ್ರೀನ್ ಹಾಕಬೇಕು ಅಂತ. ನಂಗೆ ಮೇಕಪ್ ಕಂಪ್ಲೀಟ್ ಆಗೋಷ್ಟಲ್ಲೇ 30 ಮಿನಿಟ್ಸ್ ಆಗುತ್ತೆ. ಸೊ ಹಾಗಾಗಿ ಲೈಕ್ ಐ ಡೋಂಟ್ ಹ್ಯಾವ್ ಟು ವೆಯ್ಟ್. ನಿಮಗೆ ಪ್ರೈಮರ್ ಬೇಕಂತಂದರೆ ನೀವು ಯೂಸ್ ಮಾಡ್ಬೋದು. ಬಟ್ ಮೈ ಸ್ಕಿನ್ ಈಸ್ ಆಲ್ರೆಡಿ ಸ್ಟಿಕ್ಕಿ ಎನಫ್ ಐ ಕ್ಯಾನ್ ಸೇ. ನನ್ನ ಪ್ರಕಾರ ನನಗೆ ಅವಶ್ಯಕತೆ ಇಲ್ಲ. ಬಿಕಾಸ್ ಸಿ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನನ್ನ ಸ್ಕಿನ್ನಲ್ಲಿ ಆಲ್ರೆಡಿ ಗ್ರಿಪ್ ಇದೆ. ಸೊ ದಟ್ ಸ್ಟಿಕ್ಕಿನೆಸ್ ಇಸ್ ಆಲ್ರೆಡಿ ದೇರ್. ಸೊ ಹಾಗಾಗಿ ಇದ್ರ ಮೇಲೆ ನನಗೆ ಪ್ರೈಮರ್ ಅವಶ್ಯಕತೆ ಇಲ್ಲ. ಪ್ರೈಮರ್ ಯೂಶಲಿ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ, ಒಂದು ಗ್ರಿಪ್ಪಿಗೆ ಯೂಸ್ ಮಾಡ್ತಾರೆ, ಇನ್ನೊಂದು ಪೋರ್ನ ಕವರ್ ಮಾಡೋದಕ್ಕೆ. ಇನ್ನೊಂದು ಪ್ರೈಮರ್ ನನಗೆ ಇಷ್ಟ ಆಗುವಂಥದ್ದು ಅಂತ ಹೇಳಬೇಕಂತಂದರೆ ಸ್ಮ್ಯಾಶ್ ಬಾಕ್ಸ್ದು. ಸೊ ಇದು ಕೂಡ ನನಗೆ ಒನ್ ಆಫ್ ದ ಫೇವ್ರೆಟ್ ಪ್ರೈಮರ್ಸ್. ಬಿಕಾಸ್ ಇದು ಒಂದೇನಂತಂದರೆ ಸ್ಮೂತ್ ಮತ್ತು ಇಟ್ ಬ್ಲರ್ಸ್ ಔಟ್ ಯುವರ್ ಸ್ಕಿನ್. ಸೊ ದಿಸ್ ಈಸ್ ಬೇಸಿಕಲಿ ಗುಡ್ ಫಾರ್ ಪೀಪಲ್ ಯಾರಿಗೆ ತುಂಬ ಡ್ರೈ ಸ್ಕಿನ್ ಇರುತ್ತೆ ಅವ್ರಿಗೆ ಇದು ಒಳ್ಳೇದಿರುತ್ತೆ. ಅಸಲ ಪ್ರೈಮರ್ನ ಯಾವಾಗಲೂ ಮಿನಿಮಲ್ ಆಗಿ ಯೂಸ್ ಮಾಡಬೇಕು. ನೀವೇ ನೋಡ್ತಾ ಇರ್ಬೋದು ಒಂದೊಂದು ಬ್ಲರಿಂಗ್ ಎಫೆಕ್ಟ್ ಬರ್ತಾ ಇದೆ ಅದು ಅಪ್ಲೈ ಮಾಡ್ತಾ ಇದ್ರೆ. ತುಂಬ ಸಾಫ್ಟ್ ಹ್ಯಾಂಡ್ಸಲ್ಲಿ ಮಿನಿಮಲ್ ಆಗಿ ಯೂಸ್ ಮಾಡಬೇಕು. ನಾನು ಸ್ವಲ್ಪ ಈ ಥರ ಟ್ಯಾಪ್ 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 ಮಾಡ್ತೀನಿ. ಯಾಕೆ ಅಂತಂದರೆ ಸ್ವಲ್ಪ ಯು ವಿಲ್ ಫೀಲ್ ದ ಬ್ಲಡ್ ಸರ್ಕ್ಯುಲೇಷನ್ ಇನ್ ಯೋರ್ ಫೇಸ್. ಹೇರ್ ಬ್ಯಾಂಡ್ ಹಾಕೊಬಿಡ್ತೀನಿ ಗೈಸ್. ಐ ವಾಂಟ್ ಟು ಡೂ ಲೈಟ್ ವೆಯ್ಟ್ ಬಟ್ ಐ ಡೋಂಟ್ ನೋ. ಲೆಟ್ಸ್ ಟ್ರೈ. ತುಂಬ ಮಿನಿಮಲ್ ಆಗಿ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ. ಸೊ ದಿಸ್ ಈಸ್ ಮೈ ರೀಸೆಂಟ್ಲಿ ಎಕ್ಸ್ಪ್ಲೋರ್ಡ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಎಲೆ ಗರ್ಲ್ ಪ್ರೋ ಕವರೇಜ್ HD ಹೈ ಡೆಫಿನೇಷನ್ ಲಾಂಗ್ ವೇರ್ ಇಲ್ಯುಮಿನೇಟಿಂಗ್ ಫೌಂಡೇಶನ್ ಅಂತ. ನಾನು ಯೂಶಲಿ ಹೈ ಕವರೇಜ್ ವೆರಿ ಮ್ಯಾಟ್ ಫೌಂಡೇಶನ್ಸ್ನ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು. ಬಟ್ ದೆನ್ ಆ್ಯಂಡ್ ಫಾರ್ ಅ ವೈಲ್ ನಾನು ಫೌಂಡೇಶನ್ಸ್ನ ಯೂಸ್ ಮಾಡೋದೇ ಬಿಟ್ಬಿಟ್ಟಿದೆ. ನಾವು ಐ ಫೆಲ್ಟ್ ಲೈಕ್ ಐ ರೀಸೆಂಟ್ಲಿ ಬಾಟ್ ದಿಸ್ ಒನ್ ಫೌಂಡೇಶನ್. ನಂಗೆ ತುಂಬ ಇಷ್ಟ ಆಯಿತು. ಯು ಕ್ಯಾನ್ ಜಸ್ಟ್ ಟೇಕ್ ಒನ್ ಪಂಪ್ ಆ್ಯಂಡ್ ಸಿ ಹೌ ಇಟ್ ವರ್ಕ್ಸ್ ಫಾರ್ ಯು. ಒಂದು ಪಂಪ್ ಸಾಕಾಗಲಿಲ್ಲ ಅಂತಂದರೆ ಆಮೇಲೆ ಯು ಕ್ಯಾನ್ ಗೋ ಫಾರ್ ದ ಸೆಕೆಂಡ್ ಪಂಪ್. ನನಗಿಲ್ಲಿ ಸ್ವಲ್ಪ ಡಾರ್ಕ್ನೆಸ್ ಇದೆ ಅಂತ ಹೇಳ್ಬಿಟ್ಟು ಐ ಟೇಕ್ ಅ ಬ್ರಷ್. ಒಂದು ಡಾರ್ಕ್ ಕಲರ್ ಕರೆಕ್ಟರ್ ಇಲ್ಲ ಅಂತಂದರೆ ಆರೆಂಜ್ ಕಲರ್ ಕರೆಕ್ಟರ್ನ ತೊಗೊಂಡು ಅಥವಾ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ತುಂಬ ಲೈಟ್ ಹ್ಯಾಂಡಲ್ಲಿ ಯು ಶುಡ್ ಡೂ ದಿಸ್. ಇಲ್ಲಾಂದರೆ ಪ್ರಾಡಕ್ಟ್ ಜಾಸ್ತಿ ಆಗಿಬಿಡುತ್ತೆ. ಇಲ್ಲಿ ನೋಡ್ಬೋದು ದಿಸ್ ಲುಕ್ಸ್ ಅ ಲಿಟಲ್ ಡಾರ್ಕ್ ಆನ್ ಮೈ ಸ್ಕಿನ್ ಬಿಕಾಸ್ ಐ ಟುಕ್ ಅ ಲಿಟಲ್ ಡಾರ್ಕರ್ ಶೇಡ್ ಅ ಲಾಟ್. ಸೊ ಅವಾಗ ಏನು ಮಾಡ್ತೀನಿ ಅಂತಂದರೆ ನಾನು ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ನೋ ದಿಸ್ ಡರ್ಮಾದು ಕ್ಯಾಮಫ್ಲೆಟ್ಸ್ದು ನಾನು ಆರೆಂಜ್ ಕಲರ್ ಕರೆಕ್ಟರ್ನ ಯೂಸ್ ಮಾಡ್ತೀನಿ. ಯು ಗೈಸ್ ಕ್ಯಾನ್ ಸಿ. ಸೊ ಇದನ್ನು ಸ್ವಲ್ಪ ಆ ಜಾಗದಲ್ಲಿ ಯೂಸ್ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಲೆಸ್ ವಿಸಿಬಲ್. ಸೊ ದಿಸ್ ಇಸ್ ಗುಡ್ ವೆನ್ ಯು ಹ್ಯಾವ್ ವೆರಿ ಲೈಟ್ ಪಿಗ್ಮೆಂಟೇಷನ್. ಯು ಕ್ಯಾನ್ ಸಿ ಹೌ ನೈಸ್ಲಿ ಇಟ್ ಈಸ್ ಕವರಿಂಗ್ ಅಪ್ ಇಲ್ಲಿ ಡಾರ್ಕ್ ಸರ್ಕಲ್ಸ್ ಇದೆ.
ಸೊ ಡಾರ್ಕ್ ಸರ್ಕಲ್ಸ್ ಡಾರ್ಕ್ನೆಸ್ ಇದೆ ಅದನ್ನೆಲ್ಲ. ಈ ಪ್ರಾಡಕ್ಟ್ನ ಏನಕ್ಕೆ ಅರೌಂಡ್ ಐಸ್ ಯೂಸ್ ಮಾಡ್ತಿಲ್ಲ ಅಂತಂದರೆ ತುಂಬ ಬೇಗ ಕ್ರೀಸ್ ಆಗುತ್ತೆ. ಹಾಗಾಗಿ ಇವಾಗ ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೀನಿ, ಸೊ ಇದನ್ನು ತುಂಬ ಲೈಟಾಗಿ ಯೂಸ್ ಮಾಡಿದ್ದೀನಿ ಬಿಕಾಸ್ ದಿಸ್ ಈಸ್ ಜಸ್ಟ್ ಕಲರ್ ಕರೆಕ್ಟರ್. ಸೊ ಹಾಗಾಗಿ ಇಟ್ಸ್ ಆಲ್ವೇಸ್ ಲೈಕ್ ಒನ್ ರೂಲ್ ನೀವೇನು ಫಾಲೋ ಮಾಡಬೇಕು ಮೇಕಪ್ ಮಾಡಬೇಕಂತಂದರೆ ಲೆಸ್ ಇಸ್ ಮೋರ್ ಅಂತ ಹೇಳ್ಬಿಟ್ಟು. ಬಟ್ ಫಾರ್ ಮೀ ಲೆಸ್ ಇಸ್ ಲೆಸ್. ಡೋಂಟ್ ಟೇಕ್ ಇಟ್ ಫ್ರಮ್ ಮೀ. ಲೆಸ್ ಇಸ್ ಮೋರ್ ಗೈಸ್. ಸೊ ನೀವು ಕಮ್ಮಿನೇ ಯೂಸ್ ಮಾಡಿ. ನಾಟ್ ಎವ್ರಿಬಡಿ ಹ್ಯಾವ್ ಟು ಲೈಕ್ ಮೋರ್ ಪ್ರಾಡಕ್ಟ್. ಸೊ ಇವಾಗ ನೋಡ್ಬೋದು ಬ್ಯೂಟಿ ಬ್ಲೆಂಡರ್ನ ಯೂಸ್ ಮಾಡಿದಾಗ ಅದು ಇನ್ನೂ ನೀಟಾಗಿ ಪ್ರಾಡಕ್ಟ್ನ ಲೈಟ್ ಮಾಡೋದಕ್ಕೆ ಮತ್ತು ಸೆಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಸೈಡ್ ನೋಡ್ಬೋದು ಎಷ್ಟು ಚೆನ್ನಾಗಿ ಸೆಟ್ ಆಯಿತು ಅಂತ ಹೇಳ್ಬಿಟ್ಟು. ಆ್ಯಂಡ್ ಆಲ್ಸೋ ಯು ಕ್ಯಾನ್ ಸಿ ದ ಲಿಟಲ್ ರಿಡಕ್ಷನ್ ಆಫ್ ಮೈ ಡಾರ್ಕ್ ಸರ್ಕಲ್ಸ್. ಇದನ್ನು ನಾನು ಸೊ ಎಲೆಗಳಲ್ಲಿ ಒನ್ ಥಿಂಗ್ ಐ ರಿಯಲೈಸ್ಡ್ ಇಸ್ ದ್ಯಾಟ್ ನಾನು ಸ್ಕಿನ್ ಮೇಲೆ ಟ್ರೈ ಮಾಡಿದ್ರು ಐ ಕುಡಂಟ್ ಫೈಂಡ್ ಮೈ ಕ್ಲೋಸೆಸ್ಟ್ ಶೇಡ್ ಅಂತೂ ನಾನು ಹುಡುಕೋಕ್ಕಾಗಲಿಲ್ಲ. ಸೊ ಹಾಗಾಗಿ ಈ ಒಂದು ಶೇಡ್ನ ಯೂಸ್ ಮಾಡ್ತಿದ್ದೀನಿ. ಇದು ಒನ್ ಶೇಡ್ ನನ್ನ ಸ್ಕಿನ್ನಿಂದ ಫೇರ್ ಕಾಣಿಸುತ್ತೆ. ಸೊ ಇವಾಗ ಪ್ರಾಡಕ್ಟ್ನ ಏನು ಅಪ್ಲೈ ಮಾಡಿದ್ದೀನಿ ಅದನ್ನು ಲೈಟಾಗಿ ಡ್ಯಾಬ್ ಮಾಡಿಕೊಂಡು ಪೂರಾ ಫೇಸ್ಗೆ ಸ್ಪ್ರೆಡ್ ಮಾಡ್ತೀನಿ. ದಿಸ್ ಪ್ರಾಡಕ್ಟ್ ಇಸ್ ತುಂಬ ನ್ಯಾಚುರಲ್ ಲುಕ್ ಕೊಡುತ್ತೆ. ಇಟ್ಸ್ ಲೈಕ್ ನೀವು CC ಕ್ರೀಮ್ BB ಕ್ರೀಮ್ನ ನೋಡಿರ್ಬೋದು. ಸೊ ಅದ್ರ ಥರನೇ ಒಂದು ಫಿನಿಶಿಂಗ್ ಕೊಡುತ್ತೆ. ಸೊ ಇವಾಗ ನೀವು ನೋಡ್ಬೋದು ಜಾಸ್ತಿ ಸ್ಕಿನ್ನಲ್ಲಿ ಏನು ಪಿಗ್ಮೆಂಟೇಷನ್ ಇದೆ ಅದು ಅಷ್ಟು ಹೈಡ್ ಆಗಿಲ್ಲ ಬಿಕಾಸ್ ಐ ಹ್ಯಾವ್ ಯೂಸ್ಡ್ ಅ ವೆರಿ ಲೈಟ್ ಬೇಸ್. ಯೂಶಲಿ ನಾನು ಇದ್ರ ಕ್ವಾಂಟಿಟಿ 2 ಪಂಪ್ ಯೂಸ್ ಮಾಡ್ತೀನಿ, ಬಟ್ ಇವತ್ತು ಒಂದೇ ಪಂಪ್ ಯೂಸ್ ಮಾಡಿರೋದು. ಸೊ ಗೈಸ್ ತುಂಬ ಲೈಟ್ ವೈಟ್ ಪ್ರಿಫರ್ ಮಾಡೋರಿಗೆ ಆ್ಯಂಡ್ ಜಾಸ್ತಿ ಸ್ಕಿನ್ನಲ್ಲಿ ಪಿಗ್ಮೆಂಟೇಷನ್ ಇದ್ದಿರೋರಿಗೆ ದಿಸ್ ಮಚ್ ಇಸ್ ಎನಫ್ ಅಂತ ಹೇಳ್ಬೋದು. ಒನ್ ಮೋರ್ ಸ್ಟೆಪ್ ವಿಚ್ ದೇ ಕ್ಯಾನ್ ಫಾಲೋ ಇಸ್ ಕನ್ಸೀಲರ್ಸ್. ಸೊ ಮೋಸ್ಟ್ ಆಫ್ ದ ಟೈಮ್ ಹೆಂಗೆ ಅಂತಂದರೆ ಕನ್ಸೀಲರ್ನೇ ಫುಲ್ ಫೇಸ್ ಮೇಕಪ್ ಮಾಡ್ತಾರೆ. ಬಟ್ ಅವಾಗ ಏನಾಗುತ್ತೆ ಅಂತಂದರೆ ಸೆಟಲ್ಡ್ ಆಗಿ ಕಾಣಿಸಲ್ಲ, ಭೂತ ಥರ ಕಾಣಿಸುತ್ತೆ. ಬಿಕಾಸ್ ಯಾವಾಗಲೂ ನಮ್ಮ ಅಂಡರ್ ಐಸ್ ಮತ್ತು ಲಿಪ್ಸ್ ಅರೌಂಡಲ್ಲಿ ಸ್ವಲ್ಪ ಪಿಗ್ಮೆಂಟೇಷನ್ ಇರುತ್ತೆ ಕೆಲವ್ರಿಗೆ. ಸೊ ಹಾಗೆ ಅದು ಈವನ್ ಔಟ್ ಆಗಬೇಕು ಅಂತಂದರೆ ಕಲರ್ ಕರೆಕ್ಟರ್ ಅಥವಾ ಬೇಸ್ ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಐ ಆಮ್ ಟ್ರೈಂಗ್ ಟು ಬಿ ವೆರಿ ಲೈಟ್ ವಿತ್ ಮೈ ಪ್ರಾಡಕ್ಟ್ಸ್. ಈ ಪಾರ್ಟಲ್ಲಿ ಏನಾದರೂ ಡಾರ್ಕ್ನೆಸ್ ಇದ್ದರೆ ಯು ಕ್ಯಾನ್ ಯೂಸ್ ಇದು. ಅದರ್ವೈಸ್ ಮೇಲ್ಗಡೆ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ನಾರ್ಮಲಾಗಿ ಒಂದು ಐ ಶ್ಯಾಡೋನ ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ನಾನು ಟಾಟಿಂದ ಯೂಸ್ ಮಾಡ್ತಿರೋದು. ಶೇಡ್ ನಂಬರ್ ಬಂದುಬಿಟ್ಟು 35N. ದಿಸ್ ಇಸ್ ನಾಟ್ ದ ವೇ ದಟ್ ಐ ಯೂಶಲಿ ಡೂ ಮೈ ಮೇಕಪ್. ಬಟ್ ಇವತ್ತು ಐ ಆಮ್ ಟ್ರೈಂಗ್ ಟು ಕೀಪ್ ಇಟ್ ವೆರಿ ಸಿಂಪಲ್ ಆಸ್ ಪಾಸಿಬಲ್, ವಿಚ್ ಇಸ್ ಇಂಪಾಸಿಬಲ್ ಫ್ರಮ್ ಮೀ. ದಿಸ್ ಇಸ್ ಒನ್ ಥಿಂಗ್ ದಟ್ ಐ ಡೂ. ತುಂಬ ಜನಕ್ಕೆ ನನ್ನ ನೋಸ್ ತುಂಬ ದಪ್ಪ ಇದೆ, ಐ ವಾಂಟ್ ಟು ಶೇಪ್ ಇಟ್ ವೆರಿ ವೆಲ್ ಅಂತ ಹೇಳೋರಿಗೆ ಯಾವಾಗ್ಲೂ ಪೌಡರಿಂದ ಯು ಕ್ಯಾನ್ ಶೇಪ್ ಯುವರ್ ಫೇಸ್ ಟು ಸಮ್ ಎಕ್ಸ್ಟೆಂಟ್. ಬಟ್ ಲಿಕ್ವಿಡ್ ಪ್ರಾಡಕ್ಟ್ಸ್ ಏನಿದೆ ನಥಿಂಗ್ ಡಸ್ ದ ಜಾಬ್ ಲೈಕ್ ಲಿಕ್ವಿಡ್ ಪ್ರಾಡಕ್ಟ್ಸ್ ಆ್ಯಂಡ್ ಕ್ರೀಮ್ ಪ್ರಾಡಕ್ಟ್ಸ್ ಡೂ. ಸೊ ಹಾಗಾಗಿ ನಾನು ಐ ಆಮ್ ಟೇಕಿಂಗ್ ಅ ಶೇಡ್, ಬ್ರೌನ್ ಶೇಡ್ ವಿಚ್ ವಿಲ್ ಗೋ ವೆಲ್ ವಿತ್ ಮೈ ಸ್ಕಿನ್ ಕಾಂಟೋರಿಂಗಿಗೆ. ಸೊ ಅದನ್ನು ತಗೋತಾ ಇದ್ದೀನಿ. ಆ್ಯಂಡ್ ಅದರಿಂದ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ ನನ್ನ ಫೇಸ್ ನೋಸ್ ಇಲ್ಲಿಂದ ತಗೊಂಡು ಇಲ್ಲಿ ತನಕ ಐ ಆಮ್ ಶೇಪಿಂಗ್ ಇಟ್ ಡೌನ್. ಆ ಶ್ಯಾಡೋ ಕೊಟ್ಟಾಗ ಹೇಗೆ ಕಾಣಿಸುತ್ತೆ ಅಂತಂದರೆ ನಿಮ್ಮ ನೋಸ್ ತುಂಬ ಕಾಂಟೋರ್ಡ್ ಆಗಿ ಕಾಣಿಸುತ್ತೆ. ಇಫ್ ಯು ಗೈಸ್ ಕ್ಯಾನ್ ಸಿ. ಸೊ ದಿಸ್ ಇಸ್ ವಾಟ್ ಐ ಡೂ ವೆನ್ ಐ ಫೀಲ್ ಲೈಕ್ ಐ ನೀಡ್ ಅ ಲಿಟಲ್ ಎಕ್ಸ್ಟ್ರಾ ಕಾಂಟೋರ್ ಫಾರ್ ಮೈ ನೋಸ್ ಅಂತೆಲ್ಲ ಅನಿಸ್ದಾಗ. ಸೊ ಇಫ್ ಯು ಆಲ್ರೆಡಿ ಹ್ಯಾವ್ ಅ ಶಾರ್ಪ್ ನೋಸ್ ಯು ಡೋಂಟ್ ಹ್ಯಾವ್ ಟು ಡೂ ಅ ಕ್ರೀಮ್ ಪಾರ್ಟ್. ನಾನು ಇದನ್ನು ಯಾವಾಗಲೂ ಮಾಡಲ್ಲ. ವೆನ್ ಎವರ್ ಐ ಫೀಲ್ ಲೈಕ್ ಐ ನೀಡ್ ಇಟ್ ಅನ್ನೋ ಥರ. ಮತ್ತು ವೆನ್ ಐ ವಾಂಟ್ ಮೈ ಮೇಕಪ್ ಟು ಲಾಸ್ಟ್ ಫಾರ್ ಅ ಲಾಂಗರ್ ಟೈಮ್ ಆವಾಗ ನಾನು ಕ್ರೀಮ್ ಪ್ರಾಡಕ್ಟ್ಸ್ಗೆ ಸ್ವಿಚ್ ಆಗ್ತೀನಿ. ಕ್ರೀಮ್ ಮತ್ತು ಪೌಡರ್ 2 ಪ್ರಾಡಕ್ಟ್ಸು ಕೂಡ ಯೂಸ್ ಮಾಡ್ತೀನಿ. ಸಿನ್ಸ್ ವಿ ಆರ್ ಟ್ರೈಂಗ್ ಟು ಕೀಪ್ ಇಟ್ ನ್ಯಾಚುರಲ್, ನಾನು ಇಲ್ಲಿಗೆ ಯಾವುದೇ ಥರ ಮತ್ಲಬ್ ಕ್ರೀಮ್ ಪ್ರಾಡಕ್ಟ್ನ ಯೂಸ್ ಮಾಡ್ತಿಲ್ಲ. ಯಾವಾಗಲೂ ಏನಂತಂದರೆ ವೆನ್ ಎವರ್ ಯು ಡೂ ಯುವರ್ ಕನ್ಸೀಲರ್ಸ್ ಇಟ್ಸ್ ಲೈಕ್ ಫಾರ್ 1 minute ಡೋಂಟ್ ಟಚ್ ಇಟ್, ಡೋಂಟ್ ಡೂ ಎನಿಥಿಂಗ್ ವಿತ್ ಇಟ್, ಡೋಂಟ್ ಪೌಡರ್ ಇಟ್. ಆ ಗ್ಯಾಪಲ್ಲಿ ಆ 1 minute ಗೋ ಡೂ ಎನಿಥಿಂಗ್. ನಾನಿವಾಗ ನನ್ನ ನೋಟ್ಸ್ನ ಮಾಡಿದೆ ಅಲ್ವಾ, ಸೊ ಆ ಥರ ಗೋ ಡೂ ಎನಿಥಿಂಗ್. ಗೋ ವಾಶ್ರೂಮ್ಗೆ ಹೋಗಿ 1-2 ಏನಾದ್ರು ಮಾಡಿ, ಅಥವಾ ಯಾರ ಜೊತೆನಾದರೂ ಹೋಗಿ ಜಗಳ ಆಡಿ ಒಂದು ನಿಮಿಷ. ಬಟ್ ಡೋಂಟ್ ಟಚ್ ಇಟ್. ಲಿಸನ್ ಟು ಮೀ, ಡೋಂಟ್ ಟಚ್ ಇಟ್. ಸೊ ಐ ಟೆಲ್ ಯು ವಾಟ್ ಯು ಹ್ಯಾವ್ ಟು ಡೂ. ಸೊ ದಿಸ್ ಇಸ್ ಒನ್ ಥಿಂಗ್. ತುಂಬ ಜನಕ್ಕೆ ಏನಂತಂದರೆ ಅಂಡರ್ ಐ ಬೇಗ ಕ್ರೀಸ್ ಆಗುತ್ತೆ. ಈವನ್ ನನಗೆ ಬಿಫೋರ್ ಮೈ ವೆಯ್ಟ್ ಲಾಸ್ ಐ ಡಿಂಟ್ ಹ್ಯಾವ್ ದಿಸ್ ಇಶ್ಯೂ, ಬಟ್ ಆಫ್ಟರ್ ಮೈ ವೆಯ್ಟ್ ಲಾಸ್ ಇಫ್ ಯು ಸಿ ಐ ಗೆಟ್ ಅ ಲಾಟ್ ಆಫ್ that lines, even that smiley lines a lot. So what you need to do, take a brush, it could be a fluffy brush or angular brush. So adralli what you can do is you can remove the extra product or blend it off. Elli crease barta ide, so that product kuda kammi agutte and it would look settled and crease agalla matte. ಯೂಶ್ವಲಿ ಹೇಗೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಈ ಪಾರ್ಟಲ್ಲಿ ನಾನು ಫೌಂಡೇಶನ್ನ ಯೂಸ್ ಮಾಡಿದರೆ
ಒಂದು ಯಾವ ಕಡೆ ಫೌಂಡೇಶನ್ ಯೂಸ್ ಮಾಡಿಲ್ಲ ಅಂತ ಒಂದು ಕಾರ್ನರ್ನ ತಗೊಂಡು ನಾನೇನು ಮಾಡ್ತೀನಿ, ಈ ಥರ ಡ್ಯಾಬ್ ಮಾಡ್ತೀನಿ. ಸೊ ಎಕ್ಸ್ಟ್ರಾ ಪ್ರಾಡಕ್ಟ್ಸ್ ಏನಾದ್ರು ಇದ್ದರೆ ಅದು ತುಂಬ ಸೆಟಲ್ಡ್ ಆಗಿ ಕೂತ್ಕೊಳ್ಳುತ್ತೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಆ ಪ್ರಾಡಕ್ಟ್ ಬರುತ್ತೆ. ಅದರಿಂದ ಎಲ್ಲಿ ಮಿನಿಮಲ್ ಪ್ರಾಡಕ್ಟ್ ಎಷ್ಟು ಮಿನಿಮಲ್ ಇರುತ್ತೆ ಅಷ್ಟು ಕ್ರೀಸ್ ಆಗೋದು ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಅದನ್ನು ನಾನು ಮಾಡ್ತಾ ಇದ್ದೀನಿ. ಲಿಪ್ಸ್ ಅರೌಂಡಲ್ಲಿ ನನ್ನ ಕ್ರೀಸ್ ಆಗೋದ್ರಿಂದ ಈ ಥರ ಮಾಡ್ತಾ ಇದ್ದೀನಿ. ಸೊ ಯು ಕ್ಯಾನ್ ಫಾಲೋ ದಿಸ್ ಸ್ಟೆಪ್ ಟು ಇಟ್ ವರ್ಕ್ಸ್ ಲೈಕ್ ನಥಿಂಗ್ ಎಲ್ಸ್ ವರ್ಕ್ಸ್. ಥ್ರೂ ಔಟ್ ದ ಡೇ ನಿಮ್ಮ ಒಂದು ಮೇಕಪ್ ವೇರ್ ಆಫ್ ಆಗಬಾರ್ದು ಅಂತಂದರೆ ವಾಟ್ ಯು ಕ್ಯಾನ್ ಡೂ ಇಸ್ ಯು ಕ್ಯಾನ್ ಯೂಸ್ ಅ ಕಾಂಪ್ಯಾಕ್ಟ್ ಮ್ಯಾಟಿಫೈಯಿಂಗ್ ಪೋರ್ಲೆಸ್ ಕಾಂಪ್ಯಾಕ್ಟ್ ಅಂತಲೇ ಹೇಳ್ತಾರೆ. ಸೊ ಮೇಬಲಿನ್ ಇಸ್ ಲೈಕ್ ಮೈ ಗೋ ಟು ಕಾಂಪ್ಯಾಕ್ಟ್ ಅಂತ ಹೇಳ್ಬೋದು. ಸೊ ನಾನು ಇದನ್ನು ಯೂಸ್ ಮಾಡ್ತೀನಿ. ಈವನ್ ಆಫ್ಟರ್ ಬ್ಲೆಂಡಿಂಗ್ ಇಟ್ ಔಟ್ ಒಂದ್ಸಲ ನಿಮ್ಮ ಅಂಡರ್ ಐಸ್ ಏನಿರುತ್ತೆ ಸೊ ಅದನ್ನು ಒಂದ್ಸಲ ಬ್ಯೂಟಿ ಬ್ಲೆಂಡರಲ್ಲಿ ಡ್ಯಾಬ್ ಮಾಡ್ಕೊಳ್ಳಿ. ಐ ಟೇಕ್ ಅ ಪಫ್ ಲೈಕ್ ದಿಸ್. ನಾನು ಇದರಲ್ಲಿರುವಂಥ ಈ ಪಫ್ನ ಯೂಸ್ ಮಾಡಲ್ಲ. ಐ ಯೂಸ್ ಮೈ ಓನ್ ಟ್ರಯಾಂಗ್ಯುಲರ್ ಪಫ್ ಅಂತ ಹೇಳ್ಬೋದು. ಸೊ ಇದರಿಂದ ಇವಾಗ ನನ್ನ ಅಂಡರ್ ಐಸ್ ಏನಿದೆ ಅದನ್ನು ಪ್ಯಾಕ್ ಮಾಡೋಣ. ಲೈಕ್ ಮ್ಯಾಟಿಫೈಯಿಂಗ್ ಪ್ರಾಡಕ್ಟ್ಸ್ ಗೈಸ್. ಸೊ ಇದರಿಂದ ಏನಂತಂದರೆ ವೆನ್ ಯು ಪೌಡರ್ ಇಟ್ ಎಸ್ಪೆಷಲಿ ಫ್ರಮ್ ಅ ಕಾಂಪ್ಯಾಕ್ಟ್, ಅದು ನಿಮಗೆ ಸ್ಟಿಕ್ಕಿ ಫೀಲ್ ಕೊಡಲ್ಲ. ಇಟ್ ವಿಲ್ ಗಿವ್ ಯು ದಟ್ ಕಂಪ್ಲೀಟ್ ಲೈಕ್ ಸಾಫ್ಟ್ ಫಿನಿಶಿಂಗ್. ಯು ಕ್ಯಾನ್ ಟಚ್ ಯುವರ್ ಸ್ಕಿನ್. ಐ ವುಡಂಟ್ ಸಜೆಸ್ಟ್ ಯು ಟು ಟಚ್ ಯುವರ್ ಸ್ಕಿನ್, ಬಟ್ ಯು ಕ್ಯಾನ್ ಟಚ್ ಯುವರ್ ಸ್ಕಿನ್ ನೀವು ಕಾಂಪ್ಯಾಕ್ಟ್ ಹಾಕಿದ್ರೆ, ಬಿಕಾಸ್ ಅದು ನಿಮ್ಮ ಸ್ಕಿನ್ನ ಫುಲ್ ಲಾಕ್ಡ್ ಆಗಿಟ್ಟಿರುತ್ತೆ. ಸೊ ಅ ಲಾಟ್ ಆಫ್ ಪೀಪಲ್ ಯೂಸ್ ದಿಸ್ 3 ಸೆಕೆಂಡ್ ಸೆಟ್ಟಿಂಗ್ ಮಿಸ್ಟ್ ಅಂತ ಹೇಳ್ಬಿಟ್ಟು. ಸೊ ಸೆಟ್ಟಿಂಗ್ ಸ್ಪ್ರೇಸ್ ಆ್ಯಂಡ್ ಸೆಟ್ಟಿಂಗ್ ಮಿಸ್ಟ್ I don't prefer that. I don't know. Yeah, of course it keeps your makeup in place, but one problem ಏನಂತಂದರೆ it makes your face feel so stiff and held ಅಂತ ಅನ್ಸುತ್ತೆ ನನಗೆ. ಸೊ I don't think makeup is supposed to feel that way. But yeah, this is one of the good products. ನಾನು ಇದನ್ನು ಫೇಸ್ಗಿಂತ ಜಾಸ್ತಿ ಹೇರ್ಗೆ ಯೂಸ್ ಮಾಡ್ತೀನಿ. ಐ ನೋ ಇಟ್ಸ್ ಫಾರ್ ಫೇಸ್, ಬಟ್ ಇಟ್ ವರ್ಕ್ಸ್ ವೆಲ್ ಫಾರ್ ಹೇರ್ ಆಲ್ಸೋ. ಅಂದರೆ ನಿಮ್ಮ ಹೇರ್ಗೆ ಫಾರ್ ಎಕ್ಸಾಂಪಲ್ ನೀವೇನೋ ಸ್ಟೈಲ್ ಮಾಡಿರ್ತೀರ ಅಂದ್ಕೊಳ್ಳಿ, ಯು ವಾಂಟ್ ದಟ್ ಹೋಲ್ಡ್, ಜಸ್ಟ್ ಸ್ಪ್ರೇ ದಿಸ್. Oh my God! So this is actually from L'Oreal Infallible Setting Mist. I hope I'm pronouncing this right. So same with eyes also. So illu kuda ನೀವು ನೋಡಬಹುದು ಲೈನ್ಸ್ ಬಂದಿರುತ್ತೆ. ಸೊ ಅದನ್ನು ಕೂಡ ಬಿಫೋರ್ ಪೌಡರಿಂಗ್ ಜಸ್ಟ್ ಡ್ಯಾಬ್ ಇಟ್ ಆ್ಯಂಡ್ ಈವನ್ ಇಟ್ ಔಟ್. ತುಂಬ ಜನಕ್ಕೆ ದೇ ವಾಂಟ್ ಟು ಕೀಪ್ ದರ್ ಮೇಕಪ್ ನ್ಯಾಚುರಲ್. ದೇ ಡೋಂಟ್ ಲೈಕ್ ಟು ಆ್ಯಡ್ ಬ್ಲಷ್, ದೇ ಡೋಂಟ್ ಲೈಕ್ ಟು ಕಾಂಟೋರ್. ಸೊ ಅವ್ರಿಗೆ ಯಾವ ಥರ ಮಾಡಬೇಕು ಮೇಕಪ್ ಅಂತ ಹೇಳ್ಬಿಟ್ಟು ಫಸ್ಟ್ ನಾನು ತೋರಿಸ್ತೀನಿ. ಐ ಆಮ್ ಗೋಯಿಂಗ್ ಡೈರೆಕ್ಟ್ಲಿ ಫಾರ್ ದ ಐಬ್ರೋಸ್. ಸೊ ನಿಮಗೆ ತುಂಬ ಇಫ್ ಯು ಡೋಂಟ್ ಲೈಕ್ ಟು ಲೈನ್ ಯುವರ್ ಐಬ್ರೋಸ್, ವಾಟ್ ಯು ಕ್ಯಾನ್ ಡೂ ಇಸ್ ಇನ್ ದಿಸ್ ಬ್ರಷ್ ಹಿಂದೆಗಡೆಯಿಂದ ಯು ಕ್ಯಾನ್ ಜಸ್ಟ್ ಕೋಮ್ ಇಟ್. ದಟ್ ಈಸ್ ಆಲ್ ಯು ಕ್ಯಾನ್ ಡೂ if you like a little definition to your eyebrows. So this is Anastasia Beverly Hills. So ಎಲ್ಲರೂ ಇದನ್ನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ದಿಸ್ ಇಸ್ ಆ್ಯಕ್ಚುಲಿ ಬ್ರೋ ಜೆಲ್ ಅಂತಲೇ ಹೇಳ್ತಾರೆ. ಇನ್ನು ಅಫೋರ್ಡಬಲ್ ರೇಂಜಲ್ಲಿ ಕೂಡ ಸಿಗುತ್ತೆ. ಸೊ ಯು ಕ್ಯಾನ್ ಗೋ ಟು ದಟ್ ಪ್ರಾಡಕ್ಟ್ ಆಲ್ಸೋ. ದಿಸ್ ಇಸ್ ಅ ಶೇಡ್ ಡಾರ್ಕ್ ಬ್ರೌನ್. ಸೊ ಇವಾಗ ಆ್ಯಸ್ ಯು ಗೈಸ್ ಕ್ಯಾನ್ ಸಿ, ಜಾಸ್ತಿ ಸ್ಟಾರ್ಟಿಂಗಲ್ಲಿ ಡೆಫಿನೇಷನ್ ಬೇಡ, ನಂಗೆ ತುಂಬ ನ್ಯಾಚುರಲ್ ಲುಕ್ ಬೇಕು ಅಂತಂದರೆ ಆಲ್ ಯು ಕ್ಯಾನ್ ಡೂ ಇಸ್ ಇಲ್ಲಿ ಶೇಪ್ ಮಾಡ್ಬೋದು ನೀವು ಎಂಡಲ್ಲಿ. ಸೊ ಹೆಂಗೆ ಅಂತಂದರೆ ಆಲ್ವೇಸ್ ಔಟ್ಲೈನ್ನ ಮಾಡ್ಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ದ ಔಟ್ಲೈನ್ ಆ್ಯಂಡ್ ದಿಸ್ ಇಸ್ ದ ಔಟ್ಲೈನ್, ಬಿಲೋ ಲೈನ್ ಆ್ಯಂಡ್ ಅಪ್ಪರ್ ಲೈನ್. ಅದಾದಮೇಲೆ ಇಟ್ಸ್ ವೆರಿ ಈಸಿ ಟು ಫಿಲ್ ಇನ್ ಬಿಟ್ವೀನ್. ಆಮೇಲೆ ಪೀಪಲ್ ಹೂ ಡೋಂಟ್ ಲೈಕ್ ಹಿಯರ್, ದೇ ವಾಂಟ್ ನ್ಯಾಚುರಲ್ ಲುಕ್, ದೇ ಕ್ಯಾನ್ ಜಸ್ಟ್ blend it out like this. They don't have to fill in the starting. If you want the filling in the starting, full defined makeup ಬೇಕು ಅಂತಂದರೆ then you can fill like me and also bring it up here a little. ತುಂಬ ಸಾಫ್ಟ್ ಹ್ಯಾಂಡ್ಸಲ್ಲಿ ಮಾಡಿ, ಡೋಂಟ್ ಕಂಪ್ಲೀಟ್ಲಿ ಫಿಲ್ ಇಟ್ ಅಪ್. ಲೈಕ್ ಇಲ್ಲಿ ಯಾವ ಥರ ಫಿಲ್ ಮಾಡಿದ್ರೆ ಆ ಥರ ಮಾಡೋದಕ್ಕೆ ಹೋಗ್ಬಿಡಿ. ಇಫ್ ಯು ಹ್ಯಾವ್ ಥಿಕ್ ಐಬ್ರೋಸ್ ನೀವು ಬ್ಲಸ್ಟ್ ಅಂತಲೇ ಅಂದ್ಕೊಳ್ಳಿ. ಇಫ್ ಯು ಹ್ಯಾವ್ ಥಿನ್ನರ್ ಐಬ್ರೋಸ್ ನೀವು ಇನ್ನೂ ಜಾಸ್ತಿ ಬ್ಲಸ್ಟ್ ಅಂದ್ಕೊಳ್ಳಿ. ಯಾಕೆ ಅಂತಂದರೆ ಯು ಕ್ಯಾನ್ ಶೇಪ್ ಇಟ್, ಯು ಕ್ಯಾನ್ ಶೇಪ್ ಇಟ್ ದ ವೇ ಯು ವಾಂಟ್ ಟು ಶೇಪ್ ಇಟ್. ವಾಟ್ ಎವರ್ ಯು ಹ್ಯಾವ್ ಈಸ್ ಅ ಬ್ಲೆಸ್ಸಿಂಗ್. ಸೊ ಅದನ್ನು ನಿಮ್ಮ ಫೇವರಲ್ಲಿ ಯೂಸ್ ಮಾಡ್ಕೊಳ್ಳಿ. ಸೊ ದಟ್ ಈಸ್ ಮೈ ಐಬ್ರೋಸ್. ಈ ಕಡೆ ಐಬ್ರೋಸನ್ನು ನೋಡ್ಬೋದು ಆ್ಯಂಡ್ ಈ ಕಡೆ ಐಬ್ರೋಸನ್ನು ನೋಡ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ನಾನು ತುಂಬ ಟೈಮಿಂದ ಐಬ್ರೋಸ್ ಶೇಪ್ ಮಾಡೋ ಅಭ್ಯಾಸ ಇರೋದ್ರಿಂದ ಇಟ್ ವೋಂಟ್ ಟೇಕ್ ಅ ಲಾಟ್ ಆಫ್ ಟೈಮ್ ಫಾರ್ ಮಿ ಟು ಡೂ ಮೈ ಐಬ್ರೋಸ್. ಬಟ್ ಗಿವ್ ಯುವರ್ ಐಬ್ರೋಸ್ ಅ ಲಿಟಲ್ ಟೈಮ್. ತುಂಬ ಜನಕ್ಕೆ ಅನಿಸುತ್ತೆ ನೋಬಡಿ ನೋಟಿಸಸ್ ಐಬ್ರೋಸ್ ಅಂತ ಹೇಳ್ಬಿಟ್ಟು, ಬಟ್ ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಫೀಚರ್ಸ್ ಇನ್ ಅವರ್ ಫೇಸ್. ನಮ್ಮ ಐಸ್ ಮತ್ತು ನಮ್ಮ ಐಬ್ರೋಸ್ನ ಎಲ್ಲರೂ ನೋಡ್ತಾರೆ. ಸೊ ಹಾಗಾಗಿ ಕೀಪ್ ಇಟ್ ವೆಲ್ ಡಿಫೈನ್ಡ್ ಆ್ಯಂಡ್ ಇನ್ ಪ್ಲೇಸ್. ಆಲ್ವೇಸ್ ಗೆಟ್ ಯುವರ್ ಐಬ್ರೋಸ್ ಡನ್. ಅಟ್ಲೀಸ್ಟ್ ಮನೇಲಾದರೂ ಶೇಪ್ ಮಾಡ್ಕೊಳ್ಳಿ, ಬಿಕಾಸ್ ಇಟ್ಸ್ ವೆರಿ 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 ಇಂಪಾರ್ಟೆಂಟ್ ಐ ಕ್ಯಾನ್ ಸೇ.
ಸೊ ಇವಾಗ ನೋಡ್ಬೋದು ಐ ಹ್ಯಾವ್ ಟ್ರೈ ಟು ಡೂ ಇಟ್ ವೆರಿ ಲೈಟ್ ವಿತ್ ಮೈ ವೆರಿ ಲೈಟ್ ಹ್ಯಾಂಡ್ಸ್. ಸೊ ಪೀಪಲ್ ಹೂ ಡಸಂಟ್ ಲೈಕ್ ಅ ಲಾಟ್ ಆಫ್ ಮೇಕಪ್, ವಾಟ್ ದೇ ಕ್ಯಾನ್ ಡೂ ಇಸ್ ಮೋಸ್ಟ್ಲಿ ದೇ ಗೋ ಫಾರ್ ದರ್ ಲಿಪ್ಸ್ಟಿಕ್ಸ್. ಬಟ್ ಅದಕ್ಕಿಂತ ಮುಂಚೆ ವಾಟ್ ಐಲ್ ಸಜೆಸ್ಟ್ ಯು ಇಸ್ ಯೂಸ್ ಅ ಲಿಪ್ ಬಾಮ್. ಸೊ ನಾನು ಸೆಫೋರಾ ಲಿಪ್ ಬಾಮ್ ಯೂಸ್ ಮಾಡ್ತಿದ್ದೆ, ಅರೌಂಡ್ 1200-300 ಆಗುತ್ತೆ, ಬಟ್ ಇಷ್ಟೊಂದು ಎಕ್ಸ್ಪೆನ್ಸಿವ್ ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಯೂಸ್ ವಿಚ್ ಎವರ್ ಅಫೋರ್ಡಬಲ್ ರೇಂಜ್ ಲಿಪ್ ಬಾಮ್ ಯು ಕ್ಯಾನ್ ಯೂಸ್. You can use an affordable range lip balm also. ಮೋಸ್ಟ್ ಆಫ್ ದ ಪೀಪಲ್ ಹೇಗೆ ಅಂತಂದರೆ ಲಿಪ್ಸ್ಟಿಕ್ ಹಾಕೋತಾರೆ, ಅದ್ರ ಜೊತೆಗೆ ಮಸ್ಕರ ಹಾಕೊಂಡ್ರೆ ಮೇಕಪ್ ಮುಗ್ದೋಗುತ್ತೆ. ಬಟ್ ಐ ಆಮ್ ಗೋಣ ಟೀಚ್ ಯು ಒನ್ ಹ್ಯಾಕ್ ದಟ್ ಯು ಕ್ಯಾನ್ ಡೂ, 1 or 2 hack which is gonna make your makeup look very subtle. So which is a little contouring, because you can see a little powdering feel on my skin. Because complete ಪ್ಯಾಕ್ ಮಾಡೋದಕ್ಕೋಸ್ಕರ ಆ ಥರ ಮಾಡಿರೋದು. ಬಟ್ ದೆನ್ ಹೌ ಕ್ಯಾನ್ ಯು ಫಿಕ್ಸ್ ಇಟ್? ಬೈ ಕಾಂಟೋರಿಂಗ್. ಸೊ ಕಾಂಟೋರಿಂಗ್ಗೆ ನೀವು ಐ ಮ್ಯಾಜಿಕ್ ಟು ಕಾಂಟೋರ್ ಯೂಸ್ ಮಾಡ್ಬೋದು, ಅಥವಾ ದೆರ್ ಆರ್ ಅ ಲಾಟ್ ಆಫ್ ಅಫೋರ್ಡಬಲ್ ಪ್ರಾಡಕ್ಟ್ಸ್ ದಟ್ ಐ ಕ್ಯಾನ್ ಸೆ. ಕೆ ಬ್ಯೂಟಿ ಇದು ಕೂಡ ಯೂಸ್ ಮಾಡ್ಬೋದು. ಕೆ ಬ್ಯೂಟಿ ಪ್ರಾಡಕ್ಟ್ ಇಸ್ ಆಲ್ಸೋ ವೆರಿ ನೈಸ್, ಬಟ್ ತುಂಬ ಲೈಟ್ ಹ್ಯಾಂಡ್ಸ್ ಯೂಸ್ ಮಾಡಬೇಕಾಗುತ್ತೆ. ಸೊ ನಾವು ಐ ಆಮ್ ಯೂಸಿಂಗ್ ಬೆನಿಫಿಟ್ ಕಾಸ್ಮೆಟಿಕ್ಸ್, ಬಟ್ ಯಾ ಇದು ಸ್ವಲ್ಪ ಐ ಎಂಡಲ್ಲಿದೆ, ಇಷ್ಟೊಂದು ಎಕ್ಸ್ಪೆನ್ಸಿವ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೌ ವಾಟ್ ಯು ಕ್ಯಾನ್ ಡೂ ಇಸ್ ಯು ಕ್ಯಾನ್ ಡ್ಯಾಪ್ 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 ಡ್ಯಾಪ್. ಸೊ ಇದು ಸ್ವಲ್ಪ ಫೇಸ್ಗೆ ಕಾಂಟೋರ್ ಶೇಪ್ ಕೂಡ ಕೊಡುತ್ತೆ. ಯು ಕ್ಯಾನ್ ಸಿ ದಿಸ್ ಲುಕ್ಸ್ ಅ ಲಿಟಲ್ ಸ್ನ್ಯಾಚ್ಡ್ ಆ್ಯಂಡ್ ದಿಸ್ ಇಸ್ ನಾಟ್. ನಾನು ನನ್ನ ನೋಸ್ನ ತುಂಬ ಕಾಂಟೋರ್ ಮಾಡ್ತೀನಿ, ಸೊ ಹಾಗಾಗಿ ಪೌಡರ್ ಕಾಂಟೋರಿಂಗ್ ಕೂಡ ಮಾಡ್ತಾಯಿದ್ದೀನಿ. ಬಿಕಾಸ್ ಕಾಂಪ್ಯಾಕ್ಟ್ ಅಪ್ಲೈ ಮಾಡಿದಾಗ ಸ್ವಲ್ಪ ಕಾಂಟೋರಿಂಗ್ ಕವರ್ ಆಗಿರುತ್ತೆ. ಹಾಗಾಗಿ ಇದಾದಮೇಲೆ ಒಂದು ನಿಮ್ಮ ಇಲ್ಲಿ ಸ್ಕಿನ್ ಏನಿದೆ ಅದಕ್ಕೆ ಸೂಟ್ ಆಗೋ ಥರ ಕಲರ್ ಅಥವಾ ಸ್ವಲ್ಪ ಬ್ರೌನ್ ಶೇಡ್ನ ತೊಗೊಂಡು ಯು ಕ್ಯಾನ್ ಡೂ ಐ ಶ್ಯಾಡೋ. ಲ್ಯಾಶ್ ಕರ್ಲರ್, ಸೊ ಇದರಿಂದ ಚೆನ್ನಾಗಿ ಲ್ಯಾಶಸ್ ಕರ್ಲ್ ಆಗುತ್ತೆ. ಇಟ್ ಲುಕ್ಸ್ ಸ್ಕೇರಿ, ಬಟ್ ಇಟ್ಸ್ ನಾಟ್ ಆಸ್ ಸ್ಕೇರಿ ಆಸ್ ಇಟ್ ಲುಕ್ಸ್. ನೆಕ್ಸ್ಟ್ ಫೈನಲ್ ಮಸ್ಕರಾ. ಸೊ ನಾನಿಲ್ಲಿ ಮೇಬಿಲಿನ್ ಮಸ್ಕರಾನ ಯೂಸ್ ಮಾಡ್ತಿದ್ದೀನಿ. ದಿಸ್ ಇಸ್ ಆಲ್ವೇಸ್ ಬೀನ್ ಮೈ ಗೋ ಟು ಮಸ್ಕರಾ, ಬಿಕಾಸ್ ರೀಸನೇಬಲ್ ಪ್ರೈಸಲ್ಲಿ ಕೂಡ ಇದೆ, ಆ್ಯಂಡ್ ಇದು ವಾಟರ್ ಪ್ರೂಫ್ ಕೂಡ. ನೀರು ಹಾಕಿದ ತಕ್ಷಣ ಇಳ್ಕೊಂಡು ಬರೋಲ್ಲ ಫೇಸ್ ತುಂಬ. ಸೊ ದಟ್ಸ್ ವೈ ಐ ಲೈಕ್ ದಿಸ್. ಸೊ ಆಸ್ ಯು ಗೈಸ್ ಕ್ಯಾನ್ ಸಿ ದ ಮೇಕಪ್ ಈಸ್ ಆಲ್ರೆಡಿ ಲುಕಿಂಗ್ ವೆರಿ ಸಾರ್ಟೆಡ್. ಬಟ್ ನಿಮಗೆ ಒಂದು ವೇಳೆ ಬ್ಲಷ್ ಬೇಡ ಅಂತ ಅನ್ಸಿದ್ರೆ ಡೋಂಟ್ ಯೂಸ್ ಇಟ್, ಬಿಕಾಸ್ ಪೀಪಲ್ ಫೀಲ್ ಲೈಕ್ ಇಟ್ಸ್ ಗೋನ್ ಲುಕ್ ಅ ಲಾಟ್. ಯು ವಾಂಟ್ ಅ ವೆರಿ ಸ್ಕಿನ್ ಲೈಕ್ ಲುಕ್ ಅಂತಂದರೆ. ಆ್ಯಂಡ್ ಇದಕ್ಕೆ ಫೈನಲ್ ಟಚ್ ಯೂಸಿಂಗ್ ಅ ಹೈಲೈಟರ್. ಸೊ ಐ ಆಮ್ ಯೂಸಿಂಗ್ ಅ ವೆರಿ ಲೈಟ್ ಹೈಲೈಟರ್. ಸೊ you can use it on the very highest point of your face, and just ನಿಮ್ಮ ಫಿಂಗರ್ಸಿಂದ ರಬ್ ಮಾಡೋದ್ರಿಂದ ವೆರಿ ನ್ಯಾಚುರಲ್ ಲುಕ್ ಕೊಡುತ್ತೆ. ಯು ಕ್ಯಾನ್ ಡೂ ಸೇಮ್ ಆನ್ ಯುವರ್ ಚೀಕ್ಸ್ ಆಲ್ಸೋ. ಸೊ ಹೈಲೈಟರ್ನ ಕೂಡ ನಿಮ್ಮ ಸ್ಕಿನ್ ಅಕಾರ್ಡಿಂಗ್ ನೀವು ಯೂಸ್ ಮಾಡ್ಬೋದು, ಯಾವ ಸೂಟ್ ಆಗುತ್ತೆ ಆ ಥರ. ಸೊ ಇಲ್ಲಿಗೆ ಸಿಂಪಲ್ ಮೇಕಪ್ ಲುಕ್ ಇಸ್ ಡನ್. ಬಟ್ ಜಸ್ಟ್ ಇನ್ ಕೇಸ್ ಇಫ್ ಯು ಎವರ್ feel a need to put a little blush, you can put a little blush even after the highlighter. So this is for people who kind of prefer to have a natural, like, you know, full glam look tara. So however, if you want a little blush, you can use eye magic to blush, or any blush. You can take light and then tap it on the back of your hand, and then light agi you can apply. Adu bari cheek bones igashte, not throughout the face. So people who like very lifted look, they can only use it here. ಯಾರಿಗೆ ಫುಲ್ಲರ್ ಲುಕ್ ಬೇಕು ಅವ್ರು ಇಲ್ಲಿಂದ ಬ್ಲಷ್ನ ಯೂಸ್ ಮಾಡ್ಬೋದು. ಸೊ ಇಟ್ಸ್ ಟೋಟಲಿ ಅಪ್ ಟು ಯು ಹೌ ಯು ವಾಂಟ್ ಯೂಸ್. ಸೊ ಇವಾಗ ನೀವು ನನ್ನ ಒಂದು ಮೇಕಪ್ನ ನೋಡ್ಬೋದು ಯಾವ ಥರ ಕಾಣಿಸ್ತಿದೆ ಅಂತ. ಲೆಟ್ ಮಿ ರಿಮೂವ್ ದಿಸ್ ಬ್ಯಾಂಡ್. ಇಫ್ ಯು ಫೀಲ್ ಲೈಕ್ ಯುವರ್ ಮೇಕಪ್ ನೀಡ್ಸ್ ಅ ಲಿಟಲ್ ಫಿಕ್ಸಿಂಗ್ ಬೇಕು ಅಂತಂದರೆ ನೀವು ಫಿಕ್ಸಿಂಗ್ ಸ್ಪ್ರೇನ ಯೂಸ್ ಮಾಡ್ಬೋದು. ನಾನು ಫೇಸಸ್ ಕೆನಡಾದು ಯೂಸ್ ಮಾಡ್ತಾ ಇದ್ದೀನಿ ಫಿಕ್ಸಿಂಗ್ ಸ್ಪ್ರೇನ. You can use any fixing spray. So you should just let it dry after this. So let it dry on its own. Don't do anything, just let it dry. Fan ಕೆಳಗೆ ಕೂತ್ಕೊಳ್ಳಿ ಬೇಕಂತಂದರೆ ಅದ್ರ ಪಾಡಿಗೆ ಅದು ಸೆಟ್ ಆಗುತ್ತೆ. ಸೊ ಆಫ್ಟರ್ ದಟ್ you're good to go for the day. Setting spray ಯೂಸ್ ಮಾಡಿದ್ರೆ the one step that I always do again is do my eyeshadow once again, because fixing spray ಯೂಸ್ ಮಾಡಿದಾಗ your eyeshadow might get a little, you know, disturbed. So fixing spray use ಮಾಡಿದ್ರಿಂದ one thing you can see is that ಸ್ವಲ್ಪ ಡ್ಯೂಯಿ ಲುಕ್ ಸಿಗುತ್ತೆ.
ನನ್ನ ಮೇಕಪ್ನ ನೋಡ್ಬೋದು ಎಷ್ಟು ಡ್ಯೂವಿ ಮತ್ತು ಸಟಲ್ಡ್ ಆಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ನಿಮಗೆ ಇನ್ನೂ ಲೈಟ್ ಆಗಿ ಮೇಕಪ್ ಬೇಕು ಅಂತಂದರೆ ಯು ಕ್ಯಾನ್ ಸ್ಟಿಲ್ ಯೂಸ್ ವೆರಿ ಲೈಟ್ ಪ್ರಾಡಕ್ಟ್ಸ್ ಆ್ಯಂಡ್ ಸ್ಕಿಪ್ 1 or 2 ಸ್ಟೆಪ್ಸ್. ನಿಮಗೆ ಯಾವ್ದು ಓಕೆ ಆಗಲ್ಲ ಅದು. ಸೊ ಗೈಸ್ ದಟ್ಸ್ ಮೋಸ್ಟ್ ಆಫ್ ಇಟ್. ಯೂಶಲಿ ಮೇಕಪ್ಪಲ್ಲಿ ನೀವು ಮಾಡುವಂಥ ಒಂದು ಇಂಪಾರ್ಟೆಂಟ್ ಸ್ಟೆಪ್, ಫಾರ್ ಎಕ್ಸಾಂಪಲ್ ನೀವು ಹೊರಗಡೆ ಹೋಗಬೇಕಾದ್ರೆ ಕೆಲವರಿಗೆ ಲಿಪ್ಸ್ಟಿಕ್ ಹಾಕೋತಾರೆ, ಅಟ್ಲೀಸ್ಟ್ ಮಿನಿಮಲ್ ಲಿಪ್ಸ್ಟಿಕ್ ಹಾಕೊಂಡು ಹೋಗ್ಬೇಕು, ಅಥವಾ ಕಾಜಲ್ ಹಾಕೊಂಡು ಹೋಗ್ತಾರೆ, ಅಥವಾ ಮಸ್ಕರ ಹಾಕೊಂಡು ಹೋಗ್ತಾರೆ, ಅಥವಾ ಬರೀ ಬ್ಲಷ್ ಹಾಕೊಂಡು ಹೋಗ್ತಾರೆ. ಸೊ ಆ ಥರ ನೀವು ಸ್ಕಿಪ್ ಮಾಡ್ದಲ್ಲೇ ಇರುವಂಥ ಒಂದು ಪ್ರಾಡಕ್ಟ್ ಅಥವಾ ಒಂದು ಸ್ಟೆಪ್ ಯಾವುದು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ನಾನಿವಾಗ ಯೂಸ್ ಮಾಡಿದಂಥ ಪ್ರಾಡಕ್ಟಲ್ಲಿ ನೀವು ಆಲ್ರೆಡಿ ಯಾವ್ದು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ನಿಮಗೆ ಯಾವುದು ತುಂಬ ಇಷ್ಟ ಆಗಿರುವಂಥ ಪ್ರಾಡಕ್ಟ್ ಅಂತ ಹೇಳ್ಬಿಟ್ಟು ಹೇಳಿ. ಆ್ಯಂಡ್ ಕೆಲವು ಪ್ರಾಡಕ್ಟ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರಿ. ಸೊ ಆ ಒಂದು ಪ್ರಾಡಕ್ಟ್ನ ಡೆಫಿನೆಟ್ಲಿ ನಾನು ವೆರಿ ಸೂನ್ ಯಾವ್ದಾದ್ರು ಒಂದು ವಿಡಿಯೋದಲ್ಲಿ ರಿವ್ಯೂ ಮಾಡ್ತೀನಿ. ಇನ್ ದಿಸ್ ವಿಡಿಯೋ ಐ ಕುಡಂಟ್ ಡೂ ಬಿಕಾಸ್ ಐ ಡಿಂಟ್ ಹ್ಯಾವ್ ಸಮ್ ಆಫ್ ದ ಪ್ರಾಡಕ್ಟ್ಸ್. ಸೊ ನನ್ನ ಒಂದು ಸಿಂಪಲ್ ಮೇಕಪ್ ಲುಕ್ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಐ ಹ್ಯಾವ್ ಟ್ರೈಡ್ ಮೈ ಬೆಸ್ಟ್ ಟು ಮೇಕ್ ಇಟ್ ಸಿಂಪಲ್. ಇದಕ್ಕಿಂತ ಸಿಂಪಲ್ ಅಂತಂದರೆ ವೈ ಡು ಇವನ್ ವಾಂಟ್ ಟು ಡೂ ಮೇಕಪ್, ಡೋಂಟ್ ಡೂ ಮೇಕಪ್. ದಿಸ್ ಇಸ್ ಮೈ ಒನ್ ಸಜೆಷನ್. ಸೊ ಹಾಗಾಗಿ ಮಿನಿಮಲ್ ಇಷ್ಟ ಆದ್ರೂ ಇರಬೇಕು ಗೈಸ್. ಸೊ ದಿಸ್ ವಿಲ್ ಮೇಕ್ ಯು ಲುಕ್ ವೆರಿ ಪ್ರೆಸೆಂಟಬಲ್ ಇಸ್ ವಾಟ್ ಐ ಫೀಲ್. ಸೊ ದಟ್ಸ್ ಮೋಸ್ಟ್ ಆಫ್ ಇಟ್ ಅಂಡ್ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಹೀಗೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.